ದೇವರ ಮನೆಯಲ್ಲಿ ಮನೆ ದೇವರ ಕಳಶ ಅಥವಾ ಲಕ್ಷ್ಮೀ ಕಳಶ ಇಟ್ಟು ಪೂಜೆ ಮಾಡುವವರು ಈ 26 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಲೇಬೇಕು. ಕೆಲವರು ಕಳಶವನ್ನು ಪ್ರತಿದಿನ ಮನೆಯಲ್ಲಿ ಇಟ್ಟು ಪೂಜಿಸಿದರೆ, ಇನ್ನು ಕೆಲವರು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಕಳಶವನ್ನಿಟ್ಟು ಪೂಜೆಯನ್ನು ಮಾಡುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ. ಕಳಶ ಎನ್ನುವುದು ಲಕ್ಷ್ಮೀ ಸ್ವರೂಪವಾಗಿದ್ದು ಮನೆಯಲ್ಲಿ ನೆಲೆಸಿ ಹರಸುತ್ತಾಳೆ. ಇಂತಹ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದ ಕಳಶವನ್ನು ಇಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಕಳಶ ಪೂಜೆ ಮಾಡುವುದು ಹೇಗೆ? ಕಳಶ ಪೂಜೆಯ ಪ್ರಯೋಜನವೇನು? ಕಳಶ ಪೂಜೆಗೆ ಬೇಕಾಗುವ ಸಾಮಗ್ರಿಗಳೆವುವು? ಕಳಶವನ್ನು ಹೇಗೆ ಇಡಬೇಕು? ಕಳಶಕ್ಕೆ ಏನೆಲ್ಲ ಬೇಕಾಗುತ್ತದೆ? ನಂತರ ಕಳಶವನ್ನು ಕದಲಿಸುವುದು ಹೇಗೆ? ಈ ಎಲ್ಲ ಮಾಹಿತಿಯನ್ನು ನಾವು ತಿಳಿಸಿದ್ದೇವೆ. ಕರ್ನಾಟಕ ಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 7676112560. ಪೂಜಾ ಮಂದಿರದಲ್ಲಿ ಎಷ್ಟೇ ದೇವರ ಫೋಟೋ ಹಾಗೂ ದೇವರ ವಿಗ್ರಹವನ್ನು ಇಟ್ಟರೂ ಕಳಶ ಇಲ್ಲದೆ ಇರುವ ಪೂಜಾ ಮಂದಿರ ಅಷ್ಟೊಂದು ಸಾರ್ಥಕತೆಯನ್ನು ಪಡೆಯುವುದಿಲ್ಲ ಎಂದು ಶಾಸ್ತ್ರ ಪುರಾಣಗಳಲ್ಲಿ ಹೇಳುತ್ತಾರೆ. ಕಳಶ ಎಂದರೆ ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿ ಎಲೆಯನ್ನು ಇಟ್ಟು ಕಾಯಿ ಇಡುವುದು ಅಷ್ಟೇ ಕಳಶವಲ್ಲ. ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಒಂದು ಸಣ್ಣ ಚೊಂಬಿನಲ್ಲಿ ಆದರೂ ಗಂಗಾ ಜಲ ಅಂದರೆ ನೀರನ್ನು ಇಡಬೇಕು. ಹಾಗಿದ್ದರೆ ಮಾತ್ರ ಅಲ್ಲಿರುವ ದೇವತೆಗಳ ಆಹ್ವಾನ ಕಳಶದ ರೂಪದಲ್ಲಿ ಇರುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಕಳಶದ ಸ್ಥಾಪನೆಯು ಪೂಜೆಯಲ್ಲಿ ಬಹಳ ಮುಖ್ಯವಾಗಿದೆ. ಇದು ಮನೆಯಲ್ಲಿ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಎಂದು ನಂಬಲಾಗಿದೆ. ಕಳಶದ ಸ್ಥಾಪನೆಯೊಂದಿಗೆ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ನಂಬಿಕೆಯ ಪ್ರಕಾರ ತೆಂಗಿನಕಾಯಿ ಲಕ್ಷ್ಮೀ ದೇವಿಗೆ ಮತ್ತು ವಿಷ್ಣುವಿಗೆ ತುಂಬ ಪ್ರಿಯವಾಗಿದೆ. ಆದ್ದರಿಂದ ಇದನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಕಳಶವನ್ನು ಪೂಜಿಸಿದರೆ ದೇವತೆಗಳು ಮತ್ತು ನವಗ್ರಹಗಳನ್ನು ಪೂಜೆಗೆ ಆಹ್ವಾನಿಸಿದಂತೆ ಎಂದು ನಂಬಲಾಗಿದೆ. ಕಳಶವು ನಮ್ಮ ಪೂಜೆಯಲ್ಲಿ ದೇವರ ರೂಪವಾಗಿದೆ. ಗುರು ಮನೆಯ ಸಮೃದ್ಧಿಗೆ ಸಂಬಂಧಿಸಿದ ಗ್ರಹ. ತೆಂಗಿನಕಾಯಿ ಗುರುವಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಗುರುವಿನ ಕೃಪೆಗೆ ಪಾತ್ರರಾಗಲು ಕಳಶದ ಮೇಲೆ ತೆಂಗಿನಕಾಯಿ ಇಟ್ಟು ಪೂಜಿಸಲಾಗುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನು ತ್ರಿಮೂರ್ತಿಗಳು ಎಂದು ಕರೆಯಲಾಗುತ್ತದೆ. ತೆಂಗಿನಕಾಯಿಯ 3 ಕಣ್ಣುಗಳು ತ್ರಿಮೂರ್ತಿಗಳ ಸಂಕೇತವೆಂದು ಹೇಳಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ. ಹಾಗಾಗಿ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳಿದ್ದಾಗ ತೆಂಗಿನಕಾಯಿ ತಂದು ಕಳಶದ ಮೇಲೆ ಇಟ್ಟು ಪೂಜೆ ಸಲ್ಲಿಸಲಾಗುತ್ತದೆ. ಕಳಶವು ಲಕ್ಷ್ಮೀ ಸ್ವರೂಪವಾಗಿದೆ. ಅದನ್ನು ಇಡುವಾಗ ಎಚ್ಚರದಿಂದ ಇಡಬೇಕಾಗುತ್ತದೆ. ಕಳಶ ಇಡುವಾಗ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಕೋಟಿಂಗ್ ಚೆಂಬನ್ನು ಕಳಶಕ್ಕೆ ಬಳಸಲೇಬಾರದು. ಕಳಶ ಪೂಜೆ ಮಾಡುವಾಗ ಬೆಳ್ಳಿ, ತಾಮ್ರ ಅಥವಾ ಚಿನ್ನದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು. 5 ಲೋಹಗಳಿಂದ ಮಾಡಿದ ಕಳಶವನ್ನು ಬಳಸುವುದು ಶ್ರೇಷ್ಠ. ಹೀಗಾಗಿ ಶಕ್ತಿಗನುಗುಣಸಾರವಾಗಿ ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ಚೊಂಬನ್ನು ಬಳಸುವುದು ಒಳ್ಳೆಯದು. ಹೀಗೆ ಮಾಡಿದರೆ ಮನೆಗೆ ಒಳ್ಳೆಯದಾಗುತ್ತದೆ. ಮನೆಯ ಪೂರ್ವಜರು ಮೊದಲಿನಿಂದಲೂ ಮನೆಯಲ್ಲಿ ಯಾವ ರೀತಿಯ ಚೊಂಬನ್ನು ಕಳಶಕ್ಕೆ ಇಟ್ಟು ಸ್ಥಾಪನೆ ಮಾಡಿ ಪೂಜಿಸುತ್ತಿದ್ದರೂ ಅದೇ ರೀತಿಯ ಕಳಶ ಇಟ್ಟು ಪೂಜಿಸುವುದು ಉತ್ತಮ. ಅವರ ಮಾರ್ಗದಲ್ಲಿ ನಡೆಯುವುದು ಮನೆಗೆ ಒಳ್ಳೆಯದು. ಕಳಶ ಇಡುವಾಗ ಕೆಲವು ಲಕ್ಷ್ಮೀ ಕಳಶ ಇಡುತ್ತಾರೆ, ಇನ್ನು ಕೆಲವರು ಮನೆ ದೇವರ ಕಳಶ ಇಡುತ್ತಾರೆ. ಕೆಲವರು ಕಾಯಿ ಕಳಶ, ಕೆಲವರು ಎಲೆ ಕಳಶ. ಯಾವ ಕಳಶ ಇಟ್ಟರೂ ಅದರ ನಿಯಮಗಳನ್ನು ಪಾಲಿಸಲೇಬೇಕು. ಒಂದು ವೇಳೆ ಲಕ್ಷ್ಮೀ ಕಳಶ ಇಟ್ಟರೆ ಕಳಶಕ್ಕೆ ಮಾಂಗಲ್ಯ ಹಾಕಲೇಬೇಕು. ಇದು ತಪ್ಪುವ ಹಾಗಿಲ್ಲ. ಮಾಂಗಲ್ಯ ಇಲ್ಲದೆ ಇದ್ದರೆ ಅರಿಶಿಣದ ಕೊಂಬನ್ನು ಕಟ್ಟಲೇಬೇಕು. ಅರಿಶಿಣದ ಕೊಂಬು 5 ಕೊನೆ ಬರುವ ಹಾಗಿರಬೇಕು. ಹಾಗೆ ಅರಿಶಿಣ ಕೊಂಬು ಹುಳ ಆಗಿರಬಾರದು. ಮಾಂಗಲ್ಯವಾದರೆ ಚಿನ್ನದ್ದು ಆಗಿರಬೇಕು. ನಕಲಿ ಮಾಂಗಲ್ಯ ಬಳಸಬಾರದು. ಕಳಶವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಇದಕ್ಕೆ ಒಂದು ಪ್ರತ್ಯೇಕವಾದ ಪೀಠೆ ಇರಲೇಬೇಕು. ಒಂದು ತಟ್ಟೆಯಲ್ಲಿ 3 ಅಳತೆ ಅಥವಾ 3 ಹಿಡಿ ಇಲ್ಲವೇ 5 ಅಳತೆ ಅಥವಾ 5 ಹಿಡಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಶ ಸ್ಥಾಪನೆ ಮಾಡಬೇಕು. ಕಳಶಕ್ಕೆ ಇಡುವ ತೆಂಗಿನಕಾಯಿ ಕೆಡದ ಒಳ್ಳೆಯ ತೆಂಗಿನಕಾಯಿಯನ್ನು ಆರಿಸಬೇಕು. ಎಳೆಯ ತೆಂಗಿನಕಾಯಿ ಬಳಸಬಾರದು.
ಜೊತೆಗೆ ಜುಟ್ಟು ಇರುವ ತೆಂಗಿನಕಾಯಿಯನ್ನು ಆರಿಸಬೇಕು. ಕಣ್ಣು ಕಾಣಿಸದ ತೆಂಗಿನಕಾಯಿಯನ್ನು ಇಡಬೇಕು. ಕಳಶ ಪೂಜೆ ಮಾಡುವಾಗ ಕಳಶದಲ್ಲಿ ಎಳೆನೀರು ಅಥವಾ ಲಭ್ಯವಿರುವ ಪವಿತ್ರ ನದಿ ನೀರನ್ನು ಅಥವಾ ಶುದ್ಧವಾದ ನೀರನ್ನು ಬಳಸುವುದು ಉತ್ತಮ. ಕಳಶದ ನೀರಿನಲ್ಲಿ ಶ್ರೀಗಂಧ, ಅರಿಶಿನ, ಕುಂಕುಮ ಹಾಗೂ ತಾಮ್ರದ ನಾಣ್ಯಗಳು, ಪಂಚರತ್ನ, ತುಳಸಿ ದಳಗಳನ್ನು ಬಳಸಬಹುದು. ಇದು ಮನೆಯಲ್ಲಿ ಸಮೃದ್ಧಿಯನ್ನು ಉಂಟುಮಾಡುತ್ತದೆ. ಕಳಶಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಅಥವಾ ಯಾವುದಾದರೂ ಎಲೆಯನ್ನು ಇಡಬಹುದು. ಆದರೆ ಎಲೆ ಬಾಡಿರಬಾರದು, ಹರಿದಿರಬಾರದು, ತೂತಾಗಿರಬಾರದು. ಎಲ್ಲ ಎಲೆಗಳು ಒಂದೇ ಸಮನಾಗಿರಬೇಕು. ಗಂಧ, ಕುಂಕುಮ, ಅರಿಶಿನ ಹಾಕಿ ಉಂಗುರದ ಬೆರಳಿನಿಂದ ಅಕ್ಕಿಯ ಮೇಲೆ ಮತ್ತು ಪೀಠದ ಮೇಲೆ ಅಷ್ಟದಳದ ಕಮಲವನ್ನು ಬಿಡಿಸಿ ಅದರ ಮೇಲೆ ಕಳಶವನ್ನು ಇಡಬೇಕು. ಕಳಶಕ್ಕೆ ತೆಗೆದುಕೊಳ್ಳುವ ಚೊಂಬು ಶುದ್ಧವಾಗಿರಬೇಕು. ನಂತರ ಚೊಂಬಿಗೆ ಅರಿಶಿನ, ಕುಂಕುಮ, ಗಂಧ ಹಚ್ಚಿ ಶುದ್ಧವಾದ ನೀರು ಹಾಕಿ ನೀರು ತೆಂಗಿನಕಾಯಿಗೆ ತಾಕುವಂತೆ ಇರಬೇಕು. ಆದರೆ ಚೊಂಬಿನಿಂದ ಹೊರಗೆ ಚೆಲ್ಲಬಾರದು. ಅದಕ್ಕೆ ಒಂದು ಚಿಟಿಕೆ ಅರಿಶಿನ, ಕುಂಕುಮ ಹಾಕಿ ಸ್ವಲ್ಪ ಮಂತ್ರಾಕ್ಷತೆ ಹಾಕಿ ನಂತರ ಒಂದು ಹೂವು ಅಥವಾ ಒಂದು ನಾಣ್ಯ ಅಂದರೆ 5 ರೂಪಾಯಿ ಗೋಲ್ಡ್ ಕಾಯಿನ್ ಯಾವುದಾದರೂ ಹಿತ್ತಾಳೆ, ಬೆಳ್ಳಿ ಅಥವಾ ದಿನನಿತ್ಯ ಬಳಸುವ ನಾಣ್ಯವಾದರೂ ಸರಿ, ಆದರೆ ನಾಣ್ಯವನ್ನು ಹಾಕಲೇಬೇಕು. ಅದು ಪ್ರಾಣದ ಪ್ರತೀಕ. ಕೆಲವರು ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಗುಲಗಂಜಿ, ಪನ್ನೀರನ್ನು ಹಾಕುತ್ತಾರೆ. ಆದರೆ ಇವುಗಳನ್ನು ಹಾಕಲೇಬೇಕು ಎಂಬ ನಿಯಮವೇನೂ ಇಲ್ಲ. ಹಬ್ಬ ಹರಿದಿನಗಳಲ್ಲಿ ಹಾಕಿದರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಇಟ್ಟ ಕಳಶವನ್ನು ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆಯ ದಿನ ಕದಲಿಸಬಾರದು. ಕಳಶವನ್ನು ಕದಲಿಸುವಾಗ 3 ಸಾರಿ ಬಲಕ್ಕೆ ತಿರುಗಿಸಿ ತೆಗೆಯಬೇಕು. ಕಳಶವನ್ನು ಕದಲಿಸಿದ ನಂತರ ನೀರನ್ನು ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ಹಾಕಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ತುಳಿಯುವ ಜಾಗದಲ್ಲಿ ಹಾಕಬಾರದು. ಕಳಶ ಇಡುವ ಹಿಂದಿನ ದಿನವೇ ಕಳಶ ಇಡುವ ಜಾಗ ಸ್ವಚ್ಛ ಮಾಡಬೇಕು. ಕಳಶವನ್ನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ ಇಂತಹ ಒಳ್ಳೆಯ ದಿನಗಳಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಕಳಶಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ವಿಷಯವೆಂದರೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಪದೇ ಪದೇ ಮುಟ್ಟುವುದು, ಸರಿಪಡಿಸುವುದು ಮಾಡಲೇಬಾರದು. ಹೀಗೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವಾಗ ಮೇಲೆ ಹೇಳಿದ ಎಲ್ಲ ನಿಯಮಗಳನ್ನು ತಪ್ಪದೆ ಪಾಲಿಸುವುದರಿಂದ ಕಳಶ ಪ್ರತಿಷ್ಠಾಪಿಸಿದ ಉದ್ದೇಶ ಈಡೇರುತ್ತದೆ. ಕೈಗೊಂಡ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಸಾಗುತ್ತವೆ. ಈ ಮಾಹಿತಿ ಉಪಯುಕ್ತವಾಗಿದ್ದು ಪ್ರತಿಯೊಬ್ಬರಿಗೂ ತಿಳಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗೋಣ. ಕಳಶ ಹೊಂದಿಸುವಾಗ ಈ ವಿಷಯಗಳನ್ನು ನೆನಪಿನಲ್ಲಿಡಿ. ಕಳಶವನ್ನು ಸ್ಥಾಪಿಸುವ ಮೊದಲು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಅತ್ಯಗತ್ಯ. ಕಳಶದ ಸ್ಥಾಪನೆಗೆ ಕಬ್ಬಿಣದ ಕಳಶ ಅಥವಾ ಇತರ ಯಾವುದೇ ಅಶುದ್ಧ ಲೋಹದ ಕಳಶವನ್ನು ಬಳಸಬಾರದು. ಕಳಶಕ್ಕಾಗಿ ಚಿನ್ನ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆ ಲೋಹವನ್ನು ಯಾವಾಗೂ ಬಳಸಬಹುದು. ಆದರೆ ಮಣ್ಣಿನ ಕಳಶವನ್ನು ಸ್ಥಾಪಿಸುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಮಾವು ಅಥವಾ ಅಶೋಕ ಎಲೆಗಳನ್ನು ಕಳಶದ ಮೇಲೆ ಇಡಬೇಕು. ಧರ್ಮಗ್ರಂಥಗಳಲ್ಲಿ ಕಳಶವನ್ನು ಸಮೃದ್ಧಿ, ಐಶ್ವರ್ಯ, ಸಂತೋಷ, ಶಾಂತಿ ಮತ್ತು ಶುಭ ಹಾರೈಕೆಗಳ ಸಂಕೇತವೆಂದು ವಿವರಿಸಲಾಗಿದೆ. ನಮ್ಮ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.